ಧಾರವಾಡದಲ್ಲಿ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ನ್ಯಾಯಾಲಯವು ದೋಷಿ ಎಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪೋಸ್ಟ್ ಪ್ರಕಟಿಸಿತ್ತು. ಈ ಪೋಸ್ಟ್ ವಿರುದ್ಧ ವಿನಯ್ ಕುಲಕರ್ಣಿ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ತನ್ನ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ಎಂದು ಬಿಂಬಿಸಿ ಪೋಸ್ಟ್ ಪ್ರಕಟಿಸಿತ್ತು. ಇದನ್ನ ಖಂಡಿಸಿ ಕುಲಕರ್ಣಿ ಅಭಿಮಾನಿಗಳು ಧಾರವಾಡದ ಕಲಾಭವನದ ಎದುರು ಜಮಾಯಿಸಿ ಪ್ರತಿಭಟನೆ ಮೆರವಣಿಗೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಕಲಾಭವನದಿಂದ ಜುಬ್ಲಿ ಸರ್ಕಲ್ ವರೆಗೆ ಮೆರವಣಿಗೆ ನಡೆಸಿದ್ರು. ಈ ವೇಳೆ ವಿನಯ್ ಕುಲಕರ್ಣಿಗೆ ಜಯವಾಗಲಿ ಮತ್ತು ಇದು ಷಡ್ಯಂತ್ರ ಎಂಬ ಘೋಷಣೆಗಳನ್ನ ಕೂಗಿದ್ದಾರೆ. ಅಲ್ಲದೆ ಷಡ್ಯಂತ್ರದ ರೂವಾರಿಗಳಿಗೆ ಧಿಕ್ಕಾರ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅಭಿಮಾನಿಗಳು ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿದ್ದಾರೆ ಮತ್ತು ಇದು ರಾಜಕೀಯ ಪ್ರೇರಿತ ಷಡ್ಯಂತ್ರ ಎಂದು ಆರೋಪವನ್ನ ಕೂಡ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಮೇಲಿನ ಆರೋಪಗಳನ್ನ ಅವರು ತಳ್ಳಿ ಹಾಕಿದ್ದಾರೆ ಮತ್ತು ಮೇಲಿನ ನಡೆಯನ್ನ ಖಂಡಿಸಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಹೇಳಲು ಏನು ಇಚ್ಛೆ ಪಡ್ತೇನೆ ಅಂತಂದ್ರೆ, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಏನ ಇವತ್ತು ತೀರ್ಪು ಕೊಟ್ಟಿದ್ದೀವಿ. ಆ ಒಂದು ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಲ್ಲ ವಿನಯ್ ಕುಲಕರ್ಣಿ ಅವರಾಯ್ತು, ವಿನಯ್ ಕುಲಕರ್ಣಿ ಬಳಗದವರಾಯ್ತು ಮತ್ತು ಧಾರವಾಡ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಕೂಡ ಆ ತೀರ್ಪಿಗೆ ತಲೆಬಾಗ್ತೇವೆ. ಅದೇ ರೀತಿಯಾಗಿ ಹಿಂದಿನಿಂದಲೂ ಕೂಡ ವಿನಯ್ ಕುಲಕರ್ಣಿ ಅವರನ್ನ ಷಡ್ಯಂತ್ರದ ಮೂಲಕ ಈ ಕೇಸಿನಲ್ಲಿ ಸಿಲುಕಿಸಿದಂತ ಧಾರವಾಡದ ಒಬ್ಬ ಶಕುನಿಗೆ ಈ ಮೂಲಕ ನಾವು ಧಿಕ್ಕಾರವನ್ನು ಘೋಷಣೆ ಮಾಡ್ತೇವೆ. ಯಾಕಂತಂದ್ರೆ ಸುಮಾರು 10 ವರ್ಷಗಳ ಕಾಲ ಈ ಕೇಸು ಮುಂದೂಡಿಗಿದೆ. ಯಾಕಂತಂದ್ರೆ ಪ್ರತಿಯೊಂದು ಸಾಕ್ಷಿದಾರರು ಕೂಡ ಕರೆಯೋದು, ಸಿಬಿಐ ಅವ್ರಿಗೆ ಹಚ್ಚಿ ಧಮಕಿ ಕೊಡಿಸೋದು, ಅಲ್ಲಿ ಇಟ್ಟೋದು ಇಲ್ಲಿ ಇಡೋದು, ಅವೆಲ್ಲ ಧಮಕಿ ಕೊಡಿಸೋದು, ಇದೆಲ್ಲ ಮಾಡಿದಾರ. ಅಂತ ಒಂದು ಶಕುನಿ ಯಾರು ಅಂತೇಳಿ ಎಲ್ಲ ಮೀಡಿಯಾದವ್ರಿಗೆ ಗೊತ್ತು, ಇಡೀ ಧಾರವಾಡ ಜಿಲ್ಲಾದವ್ರಿಗೆ ಗೊತ್ತು. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ವಿನಯ್ ಕುಲಕರ್ಣಿ ಅವರು ಒಳಗಿದ್ರು ನಾವು ಆರಿಸ್ತಂದೇವಿ, ಜೈಲಾಗಿದ್ರು ಆರಿಸ್ತಂದೇವಿ. ಸದಾ ಅವ್ರ ಕುಟುಂಬದ ಬೆಂಬಲವಾಗಿ ಇಡೀ 71 ಕ್ಷೇತ್ರದವ್ರ ಅಭಿಮಾನಿಗಳು ಇರ್ತೇವೆ, ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೇವೆ. ಈಗಾಗಲೇ ಕೂಡ ಸಿಬಿಐ ಆದವ್ರತು ಇಡಿ ಇದವರು ಏನು ಅರವಿಂದ್ ಕೇಜ್ರಿವಾಲ್ ಆಯಿತು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಆಗಿತ್ತು. ಅದರ ವಿರುದ್ಧ ಕೇಸ ಮತ್ತು ಅವರು ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಮಾಡಿಕೊಂಡು ಮತ್ತೆ ಅವರು ನ್ಯಾಯಾಲಯದಲ್ಲಿ ಒಂದು ಹೋರಾಟ ಮಾಡಿ ನಿರ್ದೋಷಿಯಾಗಿ ಬಂದಿದ್ದಾರೆ. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಕೂಡ ಮುಂದಿನ ದಿನಮಾನಗಳಲ್ಲಿ ಹೈಕೋರ್ಟ್ನಲ್ಲಿ ಸ್ಟೇ ಆಗಿ ಮತ್ತು ಅವರು ನಿರ್ದೋಷ ಆಗಿ ಬರ್ತಾರಂತೇಳಿ ನಮ್ಮ ಒಂದು ಆಶಯ. ಅದಕ್ಕೋಸ್ಕರ ವಿನಯ್ ಕುಲಕರ್ಣಿ ಅವ್ರ ಕುಟುಂಬದ ಜೊತೆ ನಾವು ಸದಾ ಇರ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಒಂದು ಹೆದರಿಕೆ, ಯಾಕಂದ್ರೆ ಪರಮೇಶ್ ಕಾಳೇನ ಅರೆಸ್ಟ್ ಮಾಡಲಿಲ್ಲ, ಈಶ್ವರ ಶಿವಲಿನ ಅರೆಸ್ಟ್ ಮಾಡ್ಬಿಡಂತ ಅರೆಸ್ಟ್ ಮಾಡಕತ್ತಿಲ್ಲ, ನಾವ ಮಾಡಕತ್ತೇವೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರ ಸಂಬಂಧ ಜೈಲಿಗೆ ಹೋಗಕ್ಕೆ ಸಂಬಂಧ ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೇವೆ. ನಮ್ಮ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಇವತ್ತು ಹೇಳೋದು ಏನಂತಂದ್ರೆ, ನಾವು ಇವತ್ತು ನ್ಯಾಯಾಲಯದ ವಿರುದ್ಧ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ, ನಾವು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ. ಇದು ಸ್ಪಷ್ಟ. ನಾವು ವಿನಯ್ ಕುಲಕರ್ಣಿ ಅವರಿಗೆ ಏನು ಷಡ್ಯಂತ್ರ ಮಾಡಿ ಈ ಕೇಸ್ನಲ್ಲಿ ಸಿಗಿಸಿ ಅವ್ರಿಗೆ ಅಪರಾಧಿ ಅಂತ ಇವತ್ತು ತೀರ್ಪನ್ನು ಹೊರಬಿಡಿಸಿದಾರ, ಆ ಶಕುನಿಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಏನಿಲ್ಲಿ ಆಗಿದೆ ಅದು ಮುಂದಿನ ದಿನಮಾನಗಳಲ್ಲಿ ಅವರು ಹೈಕೋರ್ಟಿಗೆ ಹೋಗ್ಲಿಕ್ಕೆ ಪ್ರಯೋಜನ ಇದೆ. ಯಾಕಂತಂದ್ರೆ ತಾವೆಲ್ಲರೂ ಗಮನಿಸಿರ್ಬೋದು, ಇವತ್ತು ಬಹಳ ಹಲವಾರು ನಾಯಕರುಗಳು ಸಿಬಿಐದವರು ಮತ್ತು ಇಡಿದವರು ಎಲ್ಲರೂ ಕೂಡ ಇವತ್ತು ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕಿದ್ರು. ಆದ್ರೆ ಹೈಕೋರ್ಟ್ದಲ್ಲಿ ಅವರೆಲ್ಲರೂ ನಿರ್ದೋಷಿ ಅಂತೇಳಿ ತಾಗಿ ಹೊರಗೆ ಬಂದಿದ್ದಾರೆ. ಅದಕ್ಕೆ ಇವತ್ತ
ನಮ್ಮ ಮಾನ್ಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಕೂಡ ನಿರ್ದೋಷಿಯಾಗಿ ಮುಂದಿನ ನಿರ್ಮಾಣಗಳಲ್ಲಿ ಹೊರ ಬರ್ತಾರ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತಂದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದವ್ರನ್ನ ಸಿಗಿಸಿದಾರ ಆ ಕೇಸದಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನ ಆ ವಿನಯ್ ಕುಲಕರ್ಣಿ ಅವರ ಏಳಿಗೆಯನ್ನು ಸಹಿಸಲಾರದೆ ಶಿಕ್ಷಿದ್ದಾರೆ. ಅದಕ್ಕೆ ಅವರು ಮುಂದಿನ ದಿನಮಾನಗಳಲ್ಲಿ ನಿರ್ದೋಷವಾಗಿ ಹೊರ ಬರ್ತಾರ. ಅವರು ಯಾವುದೇ ಕಾರಣಕ್ಕೂ ಎದೆಗುಂದದೆ ಅವರ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಅಭಿಮಾನಿ ಬಳಗಳು ಇರ್ತಾವಂತ ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಧನ್ಯವಾದಗಳು.